ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪೂಜಾವಿಧಿ ವರ್ಷದ 13ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರಿಯರೇ, ಕ್ರಿಸ್ತನ ಹಿಂಬಾಲಕರಾದ ನಾವು ದೇವರನ್ನು ಮತ್ತು ಪರರನ್ನು ಪ್ರೀತಿಸುವ ಕರೆಯನ್ನು ಹೊಂದಿದ್ದೇವೆ. ಅತಿಥಿ ಸತ್ಕಾರದ ಮೂಲಕ ಧಾರಾಳತನ, ಬದ್ಧತೆ, ಹೃದಯ ವೈಶಾಲತೆಯ ಮೂಲಕ ನಾವು ದೇವರನ್ನು ಹಾಗೂ ಪರರನ್ನು ಪ್ರೀತಿಸಬೇಕಿದೆ. ತಮ್ಮ ಹಿಂಬಾಲಕರಿಗೆ ಕ್ರಿಸ್ತ ನುಡಿಯುವುದು, ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲವೆಂದು. ಪ್ರಿಯರೇ, ಯೇಸುವನ್ನು ಹಿಂಬಾಲಿಸಲು ನಿಷ್ಠುರವಾದ ಕರೆ ಈ ದಿನದ ಶುಭ ಸಂದೇಶ ಮತ್ತು ಪೂಜಾ ವಿಧಿಯಲ್ಲಿದೆ. ಈ ಕರೆ ಪ್ರಾರ್ಥನೆ ಮತ್ತು ವಿಶ್ವಾಸದ ಬದುಕಿಗಷ್ಟೇ ಅಲ್ಲ, ಯೇಸುವಿನ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದಕ್ಕಾಗಿ. ಇಂದಿನ ಪೂಜೆಯಲ್ಲಿ ನಾವು ಯಾವ ಹಂತದಲ್ಲಿ ಪ್ರಭುವಿನ ಹಿಂಬಾಲಕರಾಗಿದ್ದೇವೆ ಎಂಬುದನ್ನು ಕುರಿತು ಧ್ಯಾನಿಸೋಣ. ಇಂದಿನ ಮೊದಲನೇ ವಾಚನವನ್ನು 2ನೇ ಅರಸರುಗಳ ಗ್ರಂಥ ಅಧ್ಯಾಯ 4ರಿಂದ ಓದುತ್ತೇವೆ. ಪ್ರಿಯರೇ, ಶೂನೇಮಿನ ಮಹಿಳೆಯು ಎಲೀಷಾ ಪ್ರವಾದಿಯನ್ನು ಸತ್ಕರಿಸುವುದನ್ನು ನಾವು ನೋಡುತ್ತೇವೆ. ಎಲೀಷಾ ಪ್ರವಾದಿಗೆ ಒಂದು ಕೊಠಡಿಯನ್ನು ನಿರ್ಮಿಸಿ ಅವನು ಪ್ರಯಾಣದ ಸಂದರ್ಭದಲ್ಲಿ ದಣಿವಾರಿಸಿಕೊಳ್ಳಲು ಅನುವು ಮಾಡಿಕೊಡುತ್ತಾಳೆ. ಬಂಜೆಯಾಗಿದ್ದ ಅವಳಿಗೆ ದೇವರು ಎಲೀಷಾ ಪ್ರವಾದಿಯ ಮೂಲಕ ಅವಳನ್ನು ಆಶೀರ್ವದಿಸಿ ಒಂದು ಮಗುವನ್ನು ದಯಪಾಲಿಸುತ್ತಾರೆ. ಅದು ಆಕೆಯ ಸತ್ಕಾರಕ್ಕೆ, ಅತಿಥಿ ಸತ್ಕಾರಕ್ಕೆ ದೊರೆತ ಫಲ. ಪ್ರಿಯರೇ, ನಾವೆಲ್ಲರೂ ಅತಿಥಿ ದೇವೋ ಭವ ಎಂಬ ಮಾತನ್ನು ಆಲಿಸಿದ್ದೇವೆ. ಮನೆಗೆ ಬಂದವರನ್ನು ಉಪಚರಿಸುವುದು ನಮ್ಮ ಸಂಸ್ಕೃತಿ. ಅತಿಥಿಗಳನ್ನು ಉಪಚರಿಸುವುದರ ಬಗ್ಗೆ ನಾವು ಇಂದಿನ ಮೊದಲನೇ ವಾಚನದಲ್ಲಿ ಕಾಣುತ್ತೇವೆ. ಅತಿಥಿಯನ್ನು ಸತ್ಕರಿಸುವುದು ಯಹೂದ್ಯರ ಸಂಸ್ಕೃತಿಯಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿತ್ತು. ಯಹೂದ್ಯರು ಅದಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದರು. ಅತಿಥಿಗಳು ಅವರಿಗೆ ದೇವರ ಸಮಾನ ಆಗಿದ್ದರು. ಅತಿಥಿಗಳನ್ನು ಚೆನ್ನಾಗಿ ಉಪಚರಿಸುವುದನ್ನು ನಾವು ಬೈಬಲ್ನಲ್ಲಿ ಹಲವು ಕಡೆ ನೋಡುತ್ತೇವೆ. ಅಬ್ರಹಾಮ ಹೇಗೆ 3 ದೇವದೂತರನ್ನು ಸತ್ಕರಿಸಿದ ಎಂದು ನಾವು ಆದಿಕಾಂಡ ಅಧ್ಯಾಯ 18ರಲ್ಲಿ ನೋಡುತ್ತೇವೆ. ಅಬ್ರಹಾಮನು ತನ್ನ ಬಳಿಗೆ ಬಂದ ಅತಿಥಿಗಳನ್ನು ಸತ್ಕರಿಸಿದರ ಫಲವಾಗಿ ಅವನಿಗೆ ಈಸಾಕ್ ಎಂಬ ಮಗ ಜನಿಸುತ್ತಾನೆ. ಮತ್ತು ಪ್ರಿಯರೇ, ನಾವು ಹೊಸ ಒಡಂಬಡಿಕೆಯಲ್ಲೂ ಕೂಡ ಇದರ ಪ್ರಾಮುಖ್ಯತೆಯನ್ನು ನೋಡುತ್ತೇವೆ. ಲೂಕನ ಶುಭ ಸಂದೇಶ ಅಧ್ಯಾಯ 4ರಲ್ಲಿ ಪೇತ್ರನ ಅತ್ತೆ ಜ್ವರದಿಂದ ಬಳಲುತ್ತಿದ್ದಳು. ಯೇಸು ಗುಣಪಡಿಸಿದ ನಂತರ ಆಕೆ ಅವರನ್ನು ಉಪಚರಿಸುತ್ತಾಳೆ. ಲೂಕನ ಶುಭ ಸಂದೇಶ ಅಧ್ಯಾಯ 7 ವಾಕ್ಯ 30ರಲ್ಲಿ ನಾವು ನೋಡುತ್ತೇವೆ, ಸೀಮೋನ ಎಂಬ ಪರಿಸಾಯನ ಮನೆಯಲ್ಲಿ ಒಬ್ಬ ಪಾಪಿಷ್ಟ ಮಹಿಳೆ ಯೇಸುವಿನ ಪಾದಗಳನ್ನು ಕಣ್ಣೀರಿಂದ ತೊಳೆದು ಮುತ್ತಿಡುತ್ತಾಳೆ. ಆದರೆ ಮನೆಯ ಯಜಮಾನ ಯೇಸುವಿಗೆ ಮುತ್ತಿಟ್ಟು ಸ್ವಾಗತಿಸಲಿಲ್ಲ, ಕಾಲಿಗೆ ನೀರನ್ನು ಕೊಡಲಿಲ್ಲ, ತಲೆಗೆ ಎಣ್ಣೆಯನ್ನು ಕೂಡ ಕೊಡಲಿಲ್ಲ. ಆಗ ಕ್ರಿಸ್ತ ಆತನನ್ನು ಖಂಡಿಸುತ್ತಾರೆ. ಇದೆಲ್ಲ ಅವರ ಸಂಸ್ಕೃತಿ ಅತಿಥಿಗಳನ್ನು ಸತ್ಕರಿಸುವುದರ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ಕ್ರಿಸ್ತ ನುಡಿಯುತ್ತಾರೆ, ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ನನ್ನ ಶಿಷ್ಯನೆಂದು ಕುಡಿಯಲು ಒಂದು ಲೋಟ ತಣ್ಣೀರನ್ನು ಕೊಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯದೆ ಹೋಗನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದು. ಪ್ರಿಯರೇ, ಇಂದಿನ 2ನೇ ವಾಚನವನ್ನು ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆಲಿಸುತ್ತೇವೆ. ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಪಾಪಕ್ಕೆ ಸತ್ತು ಸದ್ಗುಣಗಳಿಂದ, ಮೌಲ್ಯಗಳಿಂದ ತುಂಬಿದ ಬದುಕನ್ನು ಜೀವಿಸಬೇಕೆಂದು ಸಂತ ಪೌಲರು ಇಂದು ನಮಗೆ ಕರೆ ನೀಡುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಮತ್ತಾಯರ ಶುಭ ಸಂದೇಶ ಅಧ್ಯಾಯ 10 ವಾಕ್ಯಗಳು 37ರಿಂದ 42 ತನಕ ನಾವು ಆಲಿಸುತ್ತೇವೆ. ಜೀವನದಲ್ಲಿ ಒಂದು ಉದ್ದೇಶಕ್ಕಿಂತ ಮತ್ತೊಂದು ಉನ್ನತ ಉದ್ದೇಶವಿರಬೇಕು. ತ್ಯಾಗವಿಲ್ಲದೆ ಸುಖವಿಲ್ಲ ಎಂಬುದು ಸತ್ಯ. ಎಲ್ಲ ಸುಖ ಬೇಕು, ಆದರೆ ಯಾವುದನ್ನು ತ್ಯಾಗ ಮಾಡಲು ಸಿದ್ಧನಿಲ್ಲ ಎಂದರೆ ಅದು ಸಾಧ್ಯವಿಲ್ಲ. ಯೇಸುವಿನ ಅನುಯಾಯಿಯಾಗಲು ಅನೇಕ ಹಂತಗಳಿವೆ. ಒಬ್ಬ ಭಕ್ತನಾಗಬಹುದು, ಒಬ್ಬ ನಿಷ್ಠ ಅನುಯಾಯಿಯಾಗಬಹುದು, ಒಬ್ಬ ಶುಭ ಸಂದೇಶ ಬೋಧಕನಾಗಬಹುದು, ಅಥವಾ ಒಬ್ಬ ಪ್ರೇಷಿತನಾಗಬಹುದು.
ಈ ಪ್ರತಿಯೊಂದಕ್ಕೂ ಒಂದೊಂದು ಹಂತದ ತ್ಯಾಗಕ್ಕೆ ನಾವು ಸಿದ್ಧರಾಗಿರಬೇಕು. ಜೀವನದಲ್ಲಿ ಒಂದು ಗುರಿಯನ್ನು ಮುಟ್ಟಬೇಕಾದರೆ ಅದಕ್ಕೆ ಅಗತ್ಯ ಸಾಧನಗಳನ್ನು ಬಳಸುವುದರ ಜೊತೆಗೆ ನಮಗೆ ಪ್ರಿಯವಾದ ಅನೇಕ ವಸ್ತು ವಿಷಯಗಳನ್ನು ನಾವು ತ್ಯಜಿಸಬೇಕಾಗುತ್ತೆ. ಯುದ್ಧ ಮಾಡಲು ಹೋಗುವ ಸೈನಿಕರು ತಮ್ಮ ಕುಟುಂಬಗಳನ್ನು ಬಿಟ್ಟು ಕರ್ತವ್ಯ ಕರೆಯುವ ಕಡೆಯಲ್ಲಿ ಹೋಗಿ ಜೀವಿಸಲು ಸಿದ್ಧರಿರಬೇಕು. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರು ಪ್ರತಿದಿನವೂ ಹಲವಾರು ಗಂಟೆಗಳನ್ನು ಅಭ್ಯಾಸಕ್ಕಾಗಿ ಮುಡಿಪಿಡಬೇಕು. ಉನ್ನತ ಶಿಕ್ಷಣ ಮತ್ತು ಯಶಸ್ಸಿಗಾಗಿ ಹಂಬಲಿಸುವವರು ಸಿನಿಮಾ, ಹರಟೆ, ಮಾತುಕತೆ, ಇತರೆ ಹವ್ಯಾಸಗಳನ್ನು ಬದಿಗಿಟ್ಟು ಕಠಿಣ ಅಭ್ಯಾಸಕ್ಕೆ ಗಮನ ಕೊಡಬೇಕು. ಈ ದೃಷ್ಟಿಕೋನದಲ್ಲಿ ಯೇಸುಸ್ವಾಮಿ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ತನ್ನನ್ನು ಹಿಂಬಾಲಿಸಿ ಬರುವವರು ತಂದೆ ತಾಯಿ, ಹೆಂಡತಿ ಮಕ್ಕಳನ್ನು ಮಾತ್ರವಲ್ಲ ತನ್ನ ಪ್ರಾಣವನ್ನು ಸಹ ತ್ಯಜಿಸಲು ಸಿದ್ಧರಿರಬೇಕು ಎನ್ನುವಾಗ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಯೇಸುವನ್ನು ಹಿಂಬಾಲಿಸುವುದಕ್ಕೆ ಕೆಲವು ದಿನಗಳು ಅಥವಾ ವರ್ಷಗಳು ಮಾತ್ರವಲ್ಲ, ಜೀವನವಿಡೀ ಅವರ ಸೇವೆಗೆ ಮೀಸಲಾಗಿರಬೇಕು. ಶಿಷ್ಯನು ಗುರುವಿಗೆ ಸಂಪೂರ್ಣವಾಗಿ ಶರಣಾಗಬೇಕು ಎನ್ನುವುದನ್ನು ನಾವು ಕಾಣುತ್ತೇವೆ. ಇಲ್ಲಿ ಕ್ರಿಸ್ತ ನುಡಿಯುತ್ತಿರುವುದು ನಮ್ಮ ಮೊದಲ ಆದ್ಯತೆ ದೇವರಿಗೆ, ಮತ್ತು ನಾವು ಆತನ ಹಿಂಬಾಲಕರಾಗಬೇಕಾದರೆ ಶಿಲುಬೆಯನ್ನು ಹೊತ್ತು ಆತನನ್ನು ಹಿಂಬಾಲಿಸಬೇಕು ಎಂದು ನುಡಿಯುತ್ತಾರೆ. ಒಂದನ್ನು ಪಡೆಯಲು ಮತ್ತೊಂದನ್ನು ತ್ಯಾಗ ಮಾಡಲೇಬೇಕು. ಒಂದು ಉನ್ನತ ಉದ್ದೇಶಕ್ಕಾಗಿ ಇತರ ವಿಷಯಗಳನ್ನು ತ್ಯಾಗ ಮಾಡಬೇಕು. ಲೌಕಿಕ ವಿಷಯದಲ್ಲಿ ಇದು ಸತ್ಯವಾದರೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಇದು ಇನ್ನಷ್ಟು ಪ್ರಮುಖವಾಗುತ್ತೆ. ತ್ಯಾಗವಿಲ್ಲದೆ ಫಲವಿಲ್ಲ, ಶ್ರಮವಿಲ್ಲದೆ ಸಾಧನೆಯಿಲ್ಲ. ಮನುಷ್ಯನಲ್ಲಿ ತ್ಯಾಗ ಭಾವನೆ ಇದ್ದರೆ ಮಾತ್ರ ಕೆಲಸದಲ್ಲಿ ಏಕಾಗ್ರತೆ, ಕರ್ತವ್ಯ ನಿಷ್ಠೆ, ಶಾಂತಿ, ಸಂಯಮ, ಧ್ಯಾನ ಮುಂತಾದವುಗಳಿಗೆ ಅವಕಾಶವಿರುತ್ತೆ ಪ್ರಿಯರೇ. ಹಾಗಾಗಿ ಕ್ರಿಸ್ತ ನುಡಿಯುತ್ತಿರುವುದು, ನೀವು ನನ್ನ ಹಿಂಬಾಲಕರಾಗಬೇಕಾದರೆ ಮೊದಲ ಆದ್ಯತೆ ನನಗೆ, ಮತ್ತು ಎಲ್ಲ ಕಷ್ಟವನ್ನು ನೀವು ಸ್ವೀಕರಿಸಲು ಸಿದ್ಧರಿರಬೇಕು ಎಂದು ನುಡಿಯುತ್ತಾರೆ. ಪ್ರಿಯರೇ, ಇತ್ತೀಚಿನ ದಿನಗಳಲ್ಲಿ ಕಥೋಲಿಕ ಧರ್ಮಸಭೆ ಧರ್ಮವನ್ನು ತೀರ ಮೇಲ್ಪದರದಲ್ಲಿ ಆಚರಿಸುವಂತೆ ಕಾಣುತ್ತಾ ಇದೆ. ಯೇಸುವನ್ನು ಹಿಂಬಾಲಿಸುವುದೆಂದರೆ ಪೂಜೆಯಲ್ಲಿ ಭಾಗವಹಿಸುವುದು, ಅವರನ್ನು ಆರಾಧಿಸುವುದು, ರಾತ್ರಿ ಜಾಗರಣೆಯಲ್ಲಿ ಭಾಗವಹಿಸುವುದು, ಧ್ಯಾನಕೂಟಗಳಲ್ಲಿ ಪ್ರಾರ್ಥನೆ ಮಾಡುವುದು, ಪುಣ್ಯಕ್ಷೇತ್ರಗಳಿಗೆ ಹೋಗುವುದು ಮತ್ತು ಸಂಸ್ಕಾರಗಳನ್ನು ಸ್ವೀಕಾರ ಮಾಡುವುದು ಇದೆ ಎಂದು ಅನೇಕರು ಭಾವಿಸಿದಂತಿದೆ. ಖಂಡಿತವಾಗಿಯೂ ಇವು ಎಲ್ಲವೂ ಬೇಕು. ಆದರೆ ವಾಸ್ತವವಾಗಿ ಇವೆಲ್ಲ ಧರ್ಮದ ಹೆಬ್ಬಾಗಿಲು ಇದ್ದಂತೆ. ಹೆಬ್ಬಾಗಿಲಿನ ಒಳಗೊಂದು ದೇವಾಲಯವಿದೆ. ನಿಜವಾದ ಧರ್ಮ ದೇವಾಲಯಗಳಲ್ಲಿ ಪ್ರಾರಂಭವಾದರೆ ಅದು ಮುಂದುವರಿಯುವುದು ಸಮಾಜದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನಾವು ಯಾವ ರೀತಿ ಜೀವಿಸುತ್ತೇವೆ ಎಂಬುದರ ಆಧಾರದ ಮೇಲೆ. ಆಳವಾದ ತ್ಯಾಗ ಮನೋಭಾವ ಇದ್ದವನು ಮಾತ್ರ ಎಲ್ಲವನ್ನ ಬಿಟ್ಟು ಯೇಸುವನ್ನು ಹಿಂಬಾಲಿಸಲು ಸಾಧ್ಯ. ಇದನ್ನೇ ಕ್ರಿಸ್ತ ಇಂದಿನ ಶುಭ ಸಂದೇಶದಲ್ಲಿ ನಮಗೆ ನುಡಿಯುತ್ತಾ ಇರುವುದು. ಮತ್ತು ಕ್ರಿಸ್ತ ಇಂದು ಅತಿಥಿ ಸತ್ಕಾರದ ಬಗ್ಗೆಯೂ ಕೂಡ ಮಾತನಾಡುತ್ತಾರೆ. ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸಿದಂತೆ, ನನ್ನನ್ನು ಸ್ವಾಗತಿಸುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸ್ವಾಗತಿಸಿದಂತೆ, ಮತ್ತು ನಿಮಗೆ ಯಾರಾದರೂ ಒಂದು ಲೋಟ ಕುಡಿಯಲು ನೀರು ಕೊಟ್ಟರೂ ಕೂಡ ಅವನು ತಕ್ಕ ಪ್ರತಿಫಲವನ್ನು ಪಡೆಯುತ್ತಾನೆ ಎಂದು ನುಡಿಯುತ್ತಾರೆ. ಪ್ರಿಯರೇ, ಅತಿಥಿ ಸತ್ಕಾರದಲ್ಲಿ ನಾವು ನಿರತರಾಗಬೇಕು. ಅಂದರೆ ಕೇವಲ ನಮ್ಮ ಬಂಧು ಮಿತ್ರರನ್ನು ಕರೆದು ಮನೆಯಲ್ಲಿ ಭೋಜನ ಮಾಡಿಸಿ ಸಮಾರಂಭಗಳನ್ನು ಮಾಡುವುದು ಅಲ್ಲ. ಅತಿಥಿ ಸತ್ಕಾರ ಎಂದರೆ ಬೇರೆಯವರಲ್ಲಿ ದೇವರ ಪ್ರಸನ್ನತೆಯನ್ನು ಕಾಣುವುದು ಮತ್ತು ಅವರ ಸಹಾಯಕ್ಕೆ ನಾವು ಮುಂದಾಗುವುದು. ನಾವು ಅವರನ್ನು ಮನೆಗೆ ಕರೆದು ಊಟ ಬಡಿಸಬೇಕೆಂದು ಅಲ್ಲ. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅಥವಾ ನಮ್ಮ ಧರ್ಮ ಕೇಂದ್ರಗಳಲ್ಲಿ, ನಮ್ಮ ದೇವಾಲಯಗಳಲ್ಲಿ ಎದುರಾಗುವ ವ್ಯಕ್ತಿಗಳೊಂದಿಗೆ ಒಂದು ಸೌಜನ್ಯದ ಮಾತು, ಒಂದು ಸರಳ ನಗು ಒಳ್ಳೆಯ ಸಂಬಂಧವನ್ನು ಬೆಳೆಸಬಹುದು, ನಮ್ಮನ್ನು ಉತ್ತಮ ಕ್ರೈಸ್ತರನ್ನಾಗಿಸಬಹುದು. ಇದು ಕ್ರಿಸ್ತ ನಮ್ಮಿಂದ ಬಯಸ್ತಿರುವುದು.
ಪ್ರಿಯರೇ, ಕೆಲವು ದಿನಗಳ ಹಿಂದೆ ಒಂದು ಪತ್ರಿಕೆಯಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿ ನಡೆಸಿದ ಸಮೀಕ್ಷೆಯ ವಿವರ ಹೀಗಿದೆ. ಆತ 18 ವಾರಗಳಲ್ಲಿ 18 ಬೇರೆ ಬೇರೆ ದೇವಾಲಯಗಳಿಗೆ ಹೋಗುತ್ತಾನೆ, ಅಲ್ಲಿ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಾನೆ. ಹಾಗೂ ಆತನ ಉದ್ದೇಶ ಏನು ಅಂದರೆ, ನಮ್ಮ ದೇವಾಲಯಗಳ ಪರಿಸ್ಥಿತಿ ಯಾವ ರೀತಿ ಇದೆ, ನಮ್ಮ ಕ್ರೈಸ್ತ ಜೀವನ ಯಾವ ರೀತಿ ಇದೆ ಎಂಬುದನ್ನು ತಿಳಿಯುವ ಬಯಕೆಯಿಂದ ಆತ ಈ ಸಮೀಕ್ಷೆಯನ್ನು ಮಾಡುತ್ತಾನೆ. ಆತ ದೇವಾಲಯಗಳಿಗೆ 18 ವಾರದಲ್ಲಿ 18 ದೇವಾಲಯಗಳಿಗೆ ಹೋಗ್ತಾನೆ. ಆತ ಒಳ್ಳೆಯ ಬಟ್ಟೆಯನ್ನು ಧರಿಸಿ ನಗುಮುಖದಿಂದ ಉತ್ಸಾಹದಿಂದ ಆತ ದೇವಾಲಯದ ಆವರಣದಲ್ಲಿ ಓಡಾಡುತ್ತಾನೆ. ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ಮುಂದಿನ ಬೆಂಚ್ನಲ್ಲಿ ಕೂತು ಆತ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಾನೆ. ಪೂಜೆ ಮುಗಿದ ಬಳಿಕ ನಿಧಾನವಾಗಿ ದೇವಾಲಯದ ಹೊರ ನಡೆಯುತ್ತಾನೆ. ಒಬ್ಬರನ್ನ ಗುರುಗಳ ನಿವಾಸ ಯಾವುದು ಎಂದು ಕೇಳುತ್ತಾನೆ. ಮತ್ತೊಬ್ಬರನ್ನ ಮಾತೆ ಮರಿಯಮ್ಮನ ಸೈನ್ಯದವರು ಪ್ರಾರ್ಥನೆ ಮಾಡುವ ಸ್ಥಳ, ಧರ್ಮೋಪದೇಶ ತರಗತಿ ನಡೆಯುವ ಸ್ಥಳದ ಬಗ್ಗೆ ಆತ ವಿಚಾರಿಸುತ್ತಾನೆ. ಆತನಿಗೆ ದೊರೆತ ಸತ್ಕಾರ, ರಿಸೆಪ್ಷನ್, ಅದರ ಆಧಾರದ ಮೇಲೆ ಆತ ಅಂಕಗಳನ್ನು ಕೊಡುತ್ತಾನೆ. ಆತ ರಚಿಸಿದ ಅಂಕಗಳ ಪಟ್ಟಿ ಈ ರೀತಿ ಇದೆ. 10 ಅಂಕಗಳು ಆತನಿಗೆ ಯಾರಾದರೂ ಒಂದು ನಗು, ಸ್ಮೈಲ್ ಕೊಟ್ಟರೆ ಆತ ಅವರಿಗೆ 10 ಅಂಕಗಳನ್ನು ಕೊಡುತ್ತಾನೆ. 10 points ಫಾರ್ ಎ ಸ್ಮೈಲ್ ಫ್ರಮ್ ಎ ವರ್ಷೀಪರ್. ಮತ್ತು ಇನ್ನೂ 10 ಅಂಕಗಳು ಯಾರಾದರೂ ಆತನನ್ನು ಬಂದು ಮಾತನಾಡಿಸಿದರೆ, ಹಲೋ ಹೇಗಿದ್ದೀರಾ ಎಂದು ಕೇಳಿದರೆ ಅದಕ್ಕೆ 10 ಅಂಕಗಳು. ಮತ್ತು ಯಾರಾದರೂ ಬಂದು ಆತನ ಹೆಸರು ಕೇಳಿದರೆ ಮತ್ತು ಅವರ ಹೆಸರನ್ನು ಹೇಳಿ ಪರಿಚಯ ಮಾಡಿಕೊಂಡರೆ 100 ಅಂಕಗಳು. ಮತ್ತು ಯಾರಾದರೂ ಆತನನ್ನು ಹೊಸ ವ್ಯಕ್ತಿ ನಮ್ಮ ಧರ್ಮಕೇಂದ್ರಕ್ಕೆ ಬಂದಿದ್ದಾನೆ ಎಂದು ನೋಡಿ ಆತನನ್ನು ಬನ್ನಿ ಬಲಿಪೂಜೆ ಆದ ಮೇಲೆ ಒಂದು ಲೋಟ ಕಾಫಿ ಕುಡಿಯೋಣ ಅಥವಾ ನಾಷ್ಟ ಮಾಡೋಣ ಎಂದು ಕರೆದರೆ 200 ಅಂಕಗಳು. ಅಥವಾ ಇನ್ನೊಬ್ಬ ಸದಸ್ಯನನ್ನು ಪರಿಚಯ ಮಾಡಿಕೊಟ್ಟರೆ, ಇವರು ಕೂಡ ನಮ್ಮ ಧರ್ಮಕೇಂದ್ರಕ್ಕೆ ಸೇರಿದವರು ಎಂದು ಪರಿಚಯ ಮಾಡಿಕೊಟ್ಟರೆ 1000 ಅಂಕಗಳು. ಮತ್ತು ಧರ್ಮಕೇಂದ್ರದ ಗುರುಗಳನ್ನು ಪರಿಚಯ ಮಾಡಿಸುತ್ತೇನೆ ಎಂದು ಕರೆದರೆ 2000 ಅಂಕಗಳು. ಹೀಗೆ ಅಂಕಪಟ್ಟಿ ಸಿದ್ಧ ಮಾಡಿ 18 ಧರ್ಮಕೇಂದ್ರಗಳನ್ನು ಭೇಟಿ ಮಾಡಿದ ನಂತರ ಆತ ಈ ರೀತಿಯ ಫಲಿತಾಂಶವನ್ನು ನೀಡುತ್ತಾನೆ. ಪ್ರಿಯರೇ, 18 ದೇವಾಲಯಗಳಲ್ಲಿ 11 ದೇವಾಲಯಗಳಿಗೆ ಸಿಕ್ಕಿದ್ದು ಕೇವಲ 100 ಅಂಕಗಳು ಮಾತ್ರ. ಇನ್ನು 5 ದೇವಾಲಯಗಳು 20ಕ್ಕಿಂತ ಕಡಿಮೆ ಅಂಕಗಳು ಸಿಕ್ಕವು. ಅಂದರೆ ನಮ್ಮ ದೇವಾಲಯಗಳಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ ಇಂದು ನಾವು ಹೇಗೆ ಬೇರೆಯವರೊಂದಿಗೆ ಬೆರೆಯುತ್ತೇವೆ, ಬೇರೆಯವರೊಂದಿಗೆ ಮಾತಾಡುತ್ತೇವೆ ಎಂಬ ಪರಿಸ್ಥಿತಿ ಚಿತ್ರಣವನ್ನು ಆತ ನೀಡುತ್ತಾನೆ. ಹಾಗಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ನಾವು ಕ್ರಿಸ್ತ ಎಂದು ನುಡಿಯುವಂತೆ ಅತಿಥಿ ಸತ್ಕಾರದ ಮೂಲಕ, ಧಾರಾಳತೆಯ ಮೂಲಕ, ಹೃದಯ ವೈಶಾಲತೆಯ ಮೂಲಕ ದೇವರನ್ನ ಮತ್ತು ಪರರನ್ನ ಪ್ರೀತಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.